ಯೋಗರಾಜ್ ಸರ್ ಜೊತೆ 1 ತಿಂಗಳು ಓಡಾಡಿದ್ರೆ ನೀನು ಆಟೋಮೆಟಿಕ್ ಆಗಿ ಸಾಂಗ್ ಬರಿಬೋದು 4 ಲೈನು. ಸೂರಿ ಸರ್ ಅವ್ರ ಹತ್ರ ಇದ್ರೆ ಕ್ಯಾರೆಕ್ಟರ್ಗಳನ್ನ ಯಾವಾಗ್ಲೂ ನೋಡೋದವ್ರು. ಯೋಗರಾಜ್ ಸರ್ ಆಗ್ಲಿ ಸೂರಿ ಸರ್ ಆಗ್ಲಿ ದಿ ಬೆಸ್ಟ್ ಫಿಲ್ಮ್ ಮೇಕರ್. ನಮ್ಮ ಕನಸನ್ನ ಫಸ್ಟ್ ಟೈಮು ನಾವೇ ನೋಡೋದು ಆ್ಯಕ್ಚುಲಿ ಪ್ರೇಕ್ಷಕರಿಗಿಂತ ಮುಂಚೆ. ನಾನು ಖುಷಿ ಹೆಂಗ್ ಗೊತ್ತಾ ಪರಿಚಯ, ಅವ್ರದ್ದೊಂದು ಸೋಡಾ ಬುಡ್ಡಿ ಅಂತ ಒಂದು ಸಿನಿಮಾ ಬಂದಿತ್ತು. ಅವಾಗ ಖುಷಿ ಅವ್ರನ್ನ ನನಗೆ ಪರಿಚಯ ಮಾಡಿಸಿದ್ದು. ಅಶೋಕ್ ಅಂತ 6-5 ಡೈರೆಕ್ಟರ್ ಇದಾರಲ್ಲ, ಅವ್ರ ಸಿನಿಮಾ ಹೆಂಗೆ ಮಾಡ್ಬೋದಾ ಅಂತ ಕಣ್ಣು ಮುಚ್ಕೊಂಡು ಮಾಡಿ ಅಂತ ಹೇಳಿದೆ. ನಮ್ಮ ಇಂಡಸ್ಟ್ರಿಯಲ್ಲಿ ನನಗೊಂಚೂರು ಹಿಂಗೆ ಹೆಲ್ಪ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ರೆ ಗುರು ಯಾರು ಇಲ್ಲ ಅಂದಿಲ್ಲ ಗುರು. ಟಿಲ್ಡೆ ರೆಟ್ರೋ ಸ್ಟೈಲ್ ಸಿನಿಮಾ ಮಾಡಿದ್ರೆ ಇನ್ನು 5 ವರ್ಷ ಬಿಟ್ಟು ರಿಲೀಸ್ ಮಾಡಿದ್ರು ಸೇಮ್ ಹಂಗೆ ಇರುತ್ತೆ ಅದು. ಯಾಕಂದ್ರೆ ರೆಟ್ರೋ ಅದು ಹಳೆ ಕತೆ. ಪ್ರೆಸೆಂಟ್ಗಿರೋ ಕತೆ ಮಾಡಿದ್ರೆ ಜಲ್ದಿ ರಿಲೀಸ್ ಮಾಡ್ಬೇಕು ಅದನ್ನ. ಈ ಪಯಣಕ್ಕೆ ಇಂಟ್ರೊಡಕ್ಷನ್ ಬೇಕಿಲ್ಲ. ಈ ಪಯಣ ಶುರುವಾಗಿ ಸುಮಾರು 13-14 ವರ್ಷನೇ ಆಗೋಯ್ತು. ನನ್ನ ಗೆಳೆಯ ವಿಕ್ಕಿ ವರುಣ್, ನಮ್ಮದೊಂದು ಜರ್ನಿನ ಮಾತಾಡಬೇಕು ಅನ್ನೋದು ಒಂದು ವಿಷಯ. ಆದರೆ ಇದೊಂದು ಎಮೋಷ್ನಲ್ ಮೂಮೆಂಟು. ಅವನು ಅಂತಲೇ ಕರಿತೀನಿ, ತುಂಬ ಪ್ರೀತಿ ಇದೆ ಆ ವಿಚಾರಕ್ಕೆ. ಸೊ ಮೊದಲನೇ ಸಿನಿಮಾ ಶುರುವಾದಾಗ ಅದರ ಮೊದಲ ಸಂದರ್ಶನ ಮಾಡಿದ್ದು ನಾನೇನೆ. ಅದೊಂದು ತುಂಬ ದೊಡ್ಡ ಹೆಮ್ಮೆ ಇದೆ. ಅದರ ಜೊತೆಗೆ ನಿರಂತರ ಸಿನಿಮಾ ಚರ್ಚೆಗಳು ನಮ್ಮ ಪಯಣದಲ್ಲಿ. ನನಗೆ ಅವನು ಕೊಟ್ಟಂಥ ಜ್ಞಾನ ತುಂಬ ದೊಡ್ಡದಿದೆ. ಹಾಗೆ ಪರಸ್ಪರ ಸಿನಿಮಾ ಚರ್ಚೆಗಳು ಪ್ರತಿ ಹಂತದಲ್ಲೂ ಸಾಕ್ತಾನೆ ಇತ್ತು. ಇವತ್ತು ಕಾಲಪತ್ರ ಅನ್ನೋ ಸಿನಿಮಾನ ಡೈರೆಕ್ಟ್ ಮಾಡಿಕೊಂಡು ತನಗೆ ತಾನೇ ಕೆತ್ಕೊಂಡಿದ್ದಾನೆ. ಅಂದರೆ ತಾನೊಬ್ಬ ತನಗೇನು ಬೇಕು ಅನ್ನೋದು ಅರ್ಥಕೊಂಡು ಆ ಒಂದು ಕೆಲಸ ಮಾಡಿದ್ದಾನೆ. ಆ ಸಿನಿಮಾ ರಿಲೀಸ್ ಆಗ್ತಾ ಇದೆ 13ನೇ ತಾರೀಕು. ಸೊ ಆ ಒಂದು ವಿಷಯಕ್ಕೆ ಸಿನಿಮಾನ ಅಪ್ಲೋಡ್ ಮಾಡೋದಕ್ಕಾಗಿ ಚೆನ್ನೈಗೆ ಹೋಗ್ತಾ ಇದ್ದೀವಿ. ಈ ಸಿನಿಮಾ ವಿಚಾರವಾಗಿ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು, ಟೆಕ್ನಿಕಲ್ ವಿಚಾರಗಳನ್ನು ಒಂದು ಸರಣಿಯಾಗಿ ನಾನು ಕಾರ್ಯಕ್ರಮನೂ ಮಾಡ್ತಾ ಇದ್ದೀನಿ. ಇದರ ನಡುವೆ ಈ ಒಂದು ಸಿನಿಮಾ ಯಾಕೆ ಚೆನ್ನೈಯಲ್ಲೇ ಅಪ್ಲೋಡ್ ಮಾಡ್ತಾರೆ, ಸಿನಿಮಾಗಳನ್ನು ಪ್ರತಿ ಸಿನಿಮಾ ಕನ್ನಡ ಸಿನಿಮಾ ಯಾವುದೇ ಆದ್ರೂ ಪ್ರತಿಯೊಂದು ಸಿನಿಮಾನು ಚೆನ್ನೈಯಲ್ಲೇ ಅಪ್ಲೋಡ್ ಮಾಡ್ತಾರೆ. ಅದರ ಪ್ರಾಸೆಸ್ ಹೆಂಗಿರುತ್ತೆ, ಹೇಗೆ ಅದು ಅಪ್ಲೋಡಿಂಗ್ ಅಂದರೆ ಏನು, UFO ಕ್ಯೂಬ್ ಅಂದರೆ ಏನು, ಹೆಂಗೆ ಅದು ವರ್ಕ್ ಆಗುತ್ತೆ, ಆ ಒಂದು ವಿಚಾರಗಳನ್ನೆಲ್ಲ ಇವತ್ತು ಈ ಮೂಲಕ ಪರಿಚಯಿಸೋದ್ರ ಜೊತೆಗೆ ನಾನು ಮತ್ತು ವಿಕ್ಕಿ ಒಂದಷ್ಟು ಮಾತಾಡಬೇಕು. ತುಂಬ ನಮ್ಮ ಜರ್ನಿ ಒಂದಷ್ಟಿದೆ. ಜೊತೆಗೆ ವಿಕ್ಕಿಯ ಸಿನಿಮಾ ಜರ್ನಿ ನನಗೆ ತುಂಬ ಇನ್ಸ್ಪೈರ್ ಆಗುವಂಥದ್ದು. ಆತ ಬಂದಿದ್ದು, ಇಲ್ಲಿ ಬೆಳೆದಿದ್ದು, ಇವತ್ತು ಈ ಸ್ಥಾನಕ್ಕೆ ಬಂದಿದ್ದು, ಇದೆಲ್ಲವೂ ವೈಯಕ್ತಿಕವಾಗಿ ತುಂಬ ಹೆಮ್ಮೆ ಇದೆ, ಖುಷಿ ಇದೆ. ಸೊ ಎಲ್ಲನೂ ಮಾತಾಡ್ಸೋಣ. ಮಚ್ಚ ಫೈನಲಿ ಕಾಲಪತ್ರ ರಿಲೀಸ್ ಮಾಡ್ತಾ ಇದೆಯಾ 13ನೇ ತಾರೀಕು. ನಾವು ಲಾಸ್ಟ್ ಟೈಮ್ ಒಂದ್ಸಲ ಇದೇ ಥರ ಚೆನ್ನೈಗೆ ಕರ್ಕೊಂಡೋಗಿದ್ದೆ. ನೋಡೋ ಇದು ಹಿಂಗೆ ಆಗುತ್ತೆ ಅಂತ. ಆ್ಯಕ್ಚುಲಿ ಚೆನ್ನೈನ ನನಗೆ ಪರಿಚಯ ಮಾಡಿಸಿದ್ದು ವಿಕಿನೇ. ಸೊ ಇವತ್ತು ನಿಂದೇ ಸಿನಿಮಾ, ಈ ಒಂದು ಸಂಭ್ರಮ, ಒಂದು ಜರ್ನಿ ಶುರು ಮಾಡಿದ್ದೀವಿ. ಆ್ಯಕ್ಚುಲಿ ನಿನ್ನೆ ಮೊನ್ನೆ ಎಲ್ಲ ಕಂಟೆಂಟ್ಸ್ ಮಾಡ್ಬೇಕಾರೆ, ಟೆಕ್ನಿಕಲ್ ಇವ್ರನ್ನೆಲ್ಲ ಮಾತಾಡ್ಸ್ಬೇಕಾರೆ ನನಗೆ ಐಡಿಯಾನೂ ಇರಲಿಲ್ಲ. ಇದು ಹಾಗೆ ನೀನೇ ಐಡಿಯಾ ಕೊಟ್ಟೆ, ಈ ಒಂದು ಕಂಟೆಂಟ್ ಮಾಡೋಣ, ಇದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಹೇಳಪ್ಪಾಜಿ, ಏನೇನು ನೆನಪಾಗ್ತಿದೆ ಚೆನ್ನೈಗೆ ಹೊಟ್ಟಾಗ? ಅಂದರೆ ನಾನು ಅಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ಸೂರಿ ಸರ್ ಕಳ್ಸೋರು ಆ್ಯಕ್ಚುಲಿ ನನ್ನ. ಹೋಗಿ ನಾನು ಅಸ್ಟೆಂಟಾಗಿ ಸಿನಿಮಾನ ಅಪ್ಲೋಡ್ ಮಾಡಿ, ಆಮೇಲೆ ಅದು ಅಪ್ಲೋಡ್ ಆದಮೇಲೆ ಸರ್ಗೆ ಹೇಳ್ತಾ ಇದ್ದೆ, ಸರ್ ಅಪ್ಲೋಡ್ ಆಗಿದೆ ಅಂತ. ಸರ್ ಅವಾಗ ಚೆನ್ನೈಗೆ ಬಂದು ಸಿನಿಮಾ ನೋಡ್ಕೊಂಡು ಒಟ್ಟಿಗೆ ಬರೋದು ನಮ್ಮದು ವಾಡಿಕೆ. ಕೆಲವೊಂದು ಸರಿ ಏನಾಗ್ತಾಯಿತ್ತು ಅಂದರೆ ಸರ್ ನಾವೆಲ್ಲ ಒಟ್ಟಿಗೆ ಹೋಗ್ತಾಯಿದ್ವು. ಹೋಗಿ ಅಲ್ಲಿ ಅಪ್ಲೋಡ್ ಆಗಿ ಮಾಡಿಸಿ ಶೋ ನೋಡಿ ಬರೋದು ಒಂದು ಎಮೋಷ್ನಲ್. ಯಾಕಂದರೆ DT ಇಲ್ಲಿ ಸೌಂಡ್ 5.1 ಮಾಡ್ತೀವಲ್ಲ, ಅದು ಥಿಯೇಟ್ರ್ ಥರನೇ ಇರುತ್ತೆ, ಬಟ್ ವಿಜುವಲ್ ಕ್ವಾಲಿಟಿ ಇರೋಲ್ಲ ಅಲ್ಲಿ.
ಈಗ DIಗೆ ಹೋದರೆ ಅಲ್ಲಿ ವಿಜುವಲ್ ಕ್ವಾಲಿಟಿ ಇರುತ್ತೆ, ಸೌಂಡ್ ಚೆನ್ನಾಗಿರಲ್ಲ. ಎಲ್ಲವೂ ಮಿಕ್ಸ್ ಆಗಿ ನಾವು ಏನು ಸಿನಿಮಾ ಮಾಡಿದ್ದೀವಲ್ಲ, ದಿ ಬೆಸ್ಟ್ ಕ್ವಾಲಿಟಿ, ದಿ ಬೆಸ್ಟ್ ಸೌಂಡ್ ಇರುವಂಥ ಅಪ್ಲೋಡ್ ಮಾಡ್ತಾರಲ್ಲ UFO ಕ್ಯೂಬ್, ಅಲ್ಲಿ ನಮಗೆ ಶೋ ಕೊಡ್ತಾರೆ. ನೋಡಿ ನೀವು ಮಾಡಿರೋ ಸಿನಿಮಾ ಎಲ್ಲವೂ ಕರೆಕ್ಟ್ ಇದೆಯಾ, ನಿಮ್ಮದು ಟೆಕ್ನಿಕಲ್ ಆಗಿ ಏನೇನು ಮಾಡಿದ್ದೀರಾ ಅದೆಲ್ಲ ಸರಿ ಇದೆಯಾ ಅಂತ ಹೇಳಿ ನಮಗೊಂದು ಶೋ ಕೊಟ್ಟಾಗ ಆ ಶೋವನ್ನು ನೋಡಿ ಕರೆಕ್ಟ್ ಇದೆ ಅಂತೇಳಿ ನಾವು ಒಂದು ಸಿಗ್ನೇಚರ್ ಹಾಕಿ ಬಂದರೆ ಅಲ್ಲಿಗೆ ಇಡೀ ನಮ್ಮ ಸಿನಿಮಾ ಸ್ಯಾಟಲೈಟ್ಗೆ ಅಪ್ಲೋಡ್ ಆಗಿ ಇಡೀ ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಿ ಬೇಕಾದ್ರೂ ನನ್ನ ಸಿನಿಮಾ ನೋಡ್ಬೋದು. ಆ ಥರದ್ದು ಒಂದು ಕೆಲಸ ನಡೆಯುತ್ತಲ್ಲಿ. ಅದನ್ನು ಪ್ರತಿ ಸತಿ ಮಾಡ್ತಾಯಿದ್ವು. ಈ ಸರಿ ಎಮೋಷನ್ ಏನಂದರೆ, UFO ಕ್ಯೂಬ್ ಬರೋದಕ್ಕಿಂತ ಸ್ವಲ್ಪ ಮುಂಚೆ ನಾವು ರೀಲ್ಗಳನ್ನ ತಗೊಂಡು ಹೋಗಿ ಥಿಯೇಟ್ರಿಗೆ ಡಿಸ್ಟ್ರಿಬ್ಯೂಟ್ರ್ ಥ್ರೂ ಕೊಡಿಸ್ತಾಯಿದ್ರು, ಅದನ್ನು ನೋಡಿದ್ದೀನಿ. ಅದಾದಮೇಲೆ ಸೂರಿ ಸರ್ ಅವ್ರ ಹತ್ರ ಹೋದಾಗ ಆ ಟೈಟಲ್ ಯಾವಾಗಲೂ ಒಂದು ಶೋ ಕೊಡ್ತಾರಲ್ಲ, ಅದು ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಇಲ್ಲಿ ನಾವೇನು ಬೆಸ್ಟ್ ಕ್ವಾಲಿಟಿ ನೋಡ್ತೀವಲ್ಲ, ಸ್ಕ್ರೀನ್ ಮತ್ತು ಸೌಂಡು ಮತ್ತೆ ನೋಡೋಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತದು ಆ ಕ್ವಾಲಿಟಿ. ಇದು ನಮ್ಮ ಕ್ಯಾಮ್ರಾಮೆನ್ನು ನಾವೆಲ್ಲರೂ ಕೆಲಸ ಮಾಡಿರೋರು ನೋಡಿದಾಗ ಅದು ಫೈನಲ್ ಎಕ್ಸಾಕ್ಟ್ ಔಟ್ಪುಟ್ ಏನಿರುತ್ತಲ್ಲ, ನಾವು ಏನು ಅಂದ್ಕೊಂಡಿದ್ವಲ್ಲ, ಎಕ್ಸಾಕ್ಟ್ ವಿಜುವಲ್ಲು, ಎಕ್ಸಾಕ್ಟ್ ಸೌಂಡು ಎಲ್ಲವೂ ಪರ್ಫೆಕ್ಟ್ ಇರುತ್ತೆ. ಈ ಥರದ್ದು ಮತ್ತೆ ನಾವು ನೋಡೋಕ್ಕೆ ಕಷ್ಟ, ಒಂದೇ ಚಾನ್ಸ್ ಇದು. ನಮ್ಮ ಕನಸನ್ನು ಫಸ್ಟ್ ಟೈಮು ನಾವೇ ನೋಡೋದು ಆ್ಯಕ್ಚುಲಿ, ಪ್ರೇಕ್ಷಕರಿಗಿಂತ ಮುಂಚೆ. ಅದು ಒಂದು ಭಾಳ ಎಮೋಷ್ನಲ್ಲು, ಪ್ಲಸ್ ಏನೇನೋ ಒಂಥರ ಅನ್ನಿಸ್ತಾ ಇರುತ್ತೆ, ಏನಾಗುತ್ತೋ ಅಂತ. ಬಟ್ ಒಂದು ಸಮಾಧಾನವಾಗಿ ಏನೋ ಒಂದು ಆಗಲಿ ಅಂತ ಸುಮ್ಮನೆ ಇದೆ. ನನಗೆ ಇವಾಗಲೂ ನೆನಪಿದೆ, ಅಂದರೆ ಫಸ್ಟ್ ಅಂದರೆ ಓಕೆ ಈ UFO ಕ್ಯೂಬ್ದು ಅದೆಲ್ಲ ಆ ಸ್ಪಾಟ್ಗೆ ಹೋದಾಗ ಒಂದಷ್ಟು ನಾನು ಮಾತಾಡಿಸ್ತೀನಿ, ಅದೆಲ್ಲ ತೋರಿಸ್ಕೊಂಡು ಒಂದಷ್ಟು ಮಾತಾಡಬೇಕು ಅಂತಿದೆ. ಈ ಬೇಸಿಕ್ಕು ಓಕೆ, ಇದು ಆಲ್ಮೋಸ್ಟ್ ಒಂದಷ್ಟು ಜನಕ್ಕೆ ಗೊತ್ತು, ಬಟ್ ಇನ್ ಡೆಪ್ತ್ ಅಲ್ಲಿ ಏನು ಹೆಂಗೆ ನಡೀತೆ ಅನ್ನೋದನ್ನು ತೋರಿಸೋಣ ಅನ್ನೋದು ನನ್ನ ಕುತೂಹಲ. ನನಗಿನ್ನೂ ಚೆನ್ನಾಗಿ ನೆನಪಿದೆ, ಗಾಂಧಿನಗರ ವಜ್ರೇಶ್ವರಿ ಆಫೀಸು, ಸೂರಿ ಸರ್ದು ಇದು ಜಯನಗರ ಆಫೀಸು, ಅಲ್ಲಿನ ಚರ್ಚೆಗಳು, ಅಲ್ಲಿನ ಸುತ್ತಾಟಗಳು. ಮತ್ತು ಯಾವಾಗಲೂ ನಾನು ಸ್ವಲ್ಪ ಡಿಜಿಟಲಿ ವೀಕ್ ಇದೆ, ಅಂದರೆ ಟೆಕ್ನಿಕಲಿ ವೀಕ್ ನಾನು. ಯಾವಾಗಲೂ ನೀನು ನನಗೆ ಹೇಳ್ತಿದ್ದೆ, ಅಲ್ಲ ಕಣೋ ಇದು ಹಿಂಗೆ ಬಂದಿದೆ ನೋಡು, ಇದು ಫಸ್ಟ್ ವಾಟ್ಸಪ್ ಬಂದಿರೋದು ಫಸ್ಟ್ ಟೈಮ್, ಆವಾಗ ನಂದು 1100 ಸೆಟ್ ಇತ್ತು, ನೀನು ಮಚ್ಚ ಇನ್ನ ನೀನು ವಾಟ್ಸಪ್ ತಗೊಂಡಿಲ್ವೇನೋ ಅಂತ. ಸೊ ಈ ಥರದೊಂದು ಅಪ್ಡೇಷನ್ ಅವತ್ತಿಂದ ನಿನ್ನ ತಲೆಯಲ್ಲಿತ್ತು. ಸೊ ಅವತ್ತಿಂದಲೂ ನಿನ್ನೊಳಗಿರುವಂಥ ಡೈರೆಕ್ಟ್ ಯಾವಾಗಲೂ ಆ ಡೈರೆಕ್ಷನ್ ಬಗ್ಗೆ, ಆ ಸ್ಕಿಲ್ಸ್ ಬಗ್ಗೆನೇ ಮಾತಾಡ್ತಾ ಇದ್ದೆ. ಬೇರೆ ಬೇರೆ ಸಿನಿಮಾಗಳು, ವರ್ಲ್ಡ್ ಸಿನಿಮಾಗಳ ಬಗ್ಗೆ ನನಗೆ ಗೊತ್ತಿರ್ತಾ ಇರಲಿಲ್ಲ, ಎಷ್ಟೋ ಸಿನಿಮಾಗಳ ಬಗ್ಗೆ ಹೇಳ್ತಾ ಇದ್ದೆ. ಎಷ್ಟೋ ಸಲ ಓದೋದಕ್ಕಿಂತ ಫ್ರೆಂಡ್ ಹೇಳೋದನ್ನ ಕೇಳಿನೇ ಅರ್ಧ ಗ್ರಹಿಕೆ ಬಂದ್ಬಿಟ್ಟಿರುತ್ತೆ. ಸೊ ಆ ಒಂದು ವಿಚಾರಕ್ಕೆ ಆ ಥರದ್ದು ನೋಡಿದಂಥ ನಿನ್ನ ಇವತ್ತು ಕಾಲಾಪತ್ತರ್ ಅನ್ನೋ ಒಂದು ಕಂಟೆಂಟು, ಕತೆ ಇಡೀ ಇಂಡಸ್ಟ್ರಿ ಮಾತಾಡ್ತಿದೆ. ಮತ್ತೆ ನಿಮ್ಮ ತಂತ್ರಜ್ಞರನ್ನ ಯಾರನ್ನೇ ಮಾತಾಡ್ಸಿದ್ರು ಈ ಕಂಟೆಂಟ್ ಅಂದರೆ ಈ ಕತೆ ಮತ್ತು ಇದನ್ನ ಆಯ್ಕೆ ಬಗ್ಗೆ ತುಂಬ ಎಕ್ಸೈಟ್ ಆಗಿ ಮಾತಾಡ್ತಿದ್ದಾರೆ. ಸೊ ಈ ಕತೆ ನಿನ್ನೊಳಗೆ ಹುಟ್ಟಿದ್ದು ಯಾವಾಗ ಅಂತ? ಆ್ಯಕ್ಚುಲಿ ಈ ಕತೆ ಬಂದು ಸತ್ಯಪ್ರಕಾಶ್ ಅವರು ಆ್ಯಕ್ಚುಲಿ ನನಗೆ ಕತೆ ಕೊಟ್ಟಿದ್ದು. ಈ ಕತೆ ಕೊಟ್ಟಿದ್ದು ಯಾವಾಗ ಅಂದರೆ 2016ರಲ್ಲಿ. ಅವಾಗ ಕಾಲೇಜ್ ಕುಮಾರ ಪ್ರಿಪ್ರೇಷನ್ ನಡೀತಾ ಇತ್ತು, ಶೂಟ್ ಮಾಡಬೇಕು ಅನ್ನೋ ಟೈಮಲ್ಲಿ. ಅದೆಲ್ಲ ಮುಗಿದು ರಿಲೀಸ್ ಆಗಿ ಎಲ್ಲ ಆಗೋವರೆಗೆ 1.5 ವರ್ಷ ಆಗ್ಬಿಡ್ತು. 2018 ಎಂಡಿಗೆ ಬಂದುಬಿಟ್ವು ಒಂದು. ಆ ಟೈಮ್ ಬಂದು ಸರಿ ಇದು 3ನೇ ಸಿನಿಮಾ, ಈ ಕತೆನೇ ಮಾಡಬೇಕಂತ ನಾನು ಮೈಂಡಲ್ಲಿ ಫಿಕ್ಸ್ ಆಗ್ಬಿಟ್ಟಿದ್ದೆ. ಸರಿ ಆಯಿತು. ಆವಾಗ ಶುರು ಮಾಡಿದ್ದು ಸ್ಕ್ರೀನ್ ಪ್ಲೇ ಮಾಡೋದಕ್ಕೆ. 1 ವರ್ಷ ಬರೀ ಸ್ಕ್ರೀನ್ ಪ್ಲೇ ಅದು ಇದು ಮಾಡಿ, ಈ ಲಾಜಿಕ್ಗಳು ಎಲ್ಲದನ್ನು ರೆಡಿ ಮಾಡಿ ಐಡಿಯಾ ಸ್ವಲ್ಪ ಫ್ರೆಶ್ ಆಗಿದ್ದರಿಂದ ಸೀನು ಹೊಸದಾಗಿ ಬೇಕಾಗಿತ್ತು. ಅಟ್ಲೀಸ್ಟ್ ರೆಫರೆನ್ಸ್ ಇದ್ದಿದ್ರೆ ಅದನ್ನು ಪುಷ್ ಮಾಡ್ಬೋದಾಗಿತ್ತು. ಸ್ವಲ್ಪ ರೆಫರೆನ್ಸ್ ಕಮ್ಮಿ ಇದ್ದಿದ್ದರಿಂದ ನಮಗೆ ಅದನ್ನು ಬರಿಬೇಕಾದ್ರೆ ಸ್ವಲ್ಪ ಲೇಟ್ ಆಗ್ತಾಯಿತ್ತು ಎಲ್ಲದನ್ನು, ಅದನ್ನು ಕೂರ್ಸೋದಕ್ಕೆ ಸ್ಕ್ರೀನ್ ಪ್ಲೇನ. ಹಂಗೆ ಮಾಡ್ತಾ ಇನ್ನೇನು ಸರಿ ಆಯಿತು ಶೂಟಿಂಗ್ ಹೋಗೋಣ ಅಂತನ್ನೋ ಟೈಮಲ್ಲಿ ಕೋವಿಡ್ ಆಯಿತು. ಕೋವಿಡ್ ಆದಾಗ ಏನಾಯ್ತು ಅಂದರೆ ಮತ್ತೆ ಈ 2 ಇಯರ್ಸಲ್ಲಿ ನಾವು ಬೇರೆ ಬೇರೆ ಥರ ಸಿನಿಮಾಗಳು ನೋಡ್ಬಿಟ್ವು, ಆಡಿಯನ್ಸು ಎಕ್ಸ್ಪ್ಲೋರ್ ಆಗ್ಬಿಟ್ರು ಎಲ್ಲದಕ್ಕೂ. ಆವಾಗ ಮತ್ತೆ 1 ವರ್ಷ ಮತ್ತೆ ಬರವಣಿಗೆ ಕೂತ್ಕೊಂಡು ಇಲ್ಲ ಈ ಸ್ಕ್ರಿಪ್ಟ್ನ ಅಪ್ಡೇಟ್ ಮಾಡ್ಬೇಕಂತೇಳಿ ಮತ್ತೆ ಅಪ್ಡೇಟ್ ಮಾಡಿ ಅದನ್ನು ಶೂಟ್ ಮಾಡೋದಕ್ಕೆ ಶುರು ಮಾಡಿದ್ದು. ಶೂಟ್ ಮಾಡಿ ಎಲ್ಲ ಮುಗಿಸಿ ಇವಾಗ ರಿಲೀಸ್ ಹಂತಕ್ಕೆ
ಬಂದಿದೆ ಇದು. ಒಂದು ಟ್ರೈಲರ್ ಅಲ್ಲಿ ಒಂದು ಎಂಡ್ ಒಂದು ಬಿಟ್ಟು ಬರುತ್ತೆ, ಅದು ಏನೇನೇನೋ ಹೇಳ್ತಾ ಇದೆ. ಅಂದ್ರೆ ನಿನ್ಗೆ ಆಗ್ತಿರೋದೇ ನನಗೂ ಆಗ್ತಾ ಇದೆ ಅನ್ನೋ ಒಂದು ಡೈಲಾಗು ಆ ಒಂದು ಸ್ಟ್ಯಾಚ್ಯೂಗೆ. ಇದು ಯಾವ್ದ್ರ ಸುತ್ತುತ್ತೆ, ಒಂದ್ ಕಡೆ ಮಿಲಿಟರಿ, ಒಂದ್ ಕಡೆ ಹಳ್ಳಿ, ಇನ್ನೊಂದ್ ಕಡೆ ಲವ್, ಇನ್ನೊಂದ್ ಕಡೆ ಎಮೋಷನ್, ಇನ್ನೊಂದ್ ಕಡೆ ನಿಗೂಢ. ಒಂದು ಸಣ್ಣ ಕುತೂಹಲ ಅನ್ನೋದಕ್ಕಿಂತ ದೊಡ್ಡ ಕುತೂಹಲ ಎಲ್ಲಾ ಆಂಗಲ್ ಅಲ್ಲೂ. ಏನ್ ಸಿನಿಮಾ ಇದು, ಹೇಗ್ ಹೋಗುತ್ತೆ ಅನ್ನೋದು ಹೇಳ್ಬೋದಾ? ಅಂದ್ರೆ ಈ ಕಲ್ಲಂತ ಮನ್ಸಿರೋ ಕಲ್ಲನ್ ಕಥೆ ಅಂತಾರಲ್ಲ, ಹಂಗೆ ಒಬ್ಬ ಮನುಷ್ಯನ ಯಾರನ್ನಾರು ನೋಡಿದ್ರೆ ಏನೋ ಕಲ್ಲು ಹೃದಯ ಕಣ ನಿಂದು ಅಂತ ಹೇಳ್ತಾರಲ್ಲ, ಆ ಥರ ಕಲ್ಲು ಹೃದಯ ಆಗ್ಬಿಟ್ರೆ ಒಬ್ಬ ಮನುಷ್ಯನಿಗೆ ಅವನು ಏನೇನೆಲ್ಲ ಅವನ ಜೀವನದಲ್ಲಿ ಆಗುತ್ತೆ ಅನ್ನೋದೇ ಆ್ಯಕ್ಚುಲಿ ನಮ್ಮನ್ನು ನಾವು ಹುಡುಕೊಳ್ಳೋದೇ ಈ ಸಿನಿಮಾ. ಇವಾಗ ನಾವು ಯಾರೋ ಫ್ರೆಂಡ್ ಸಿಕ್ಕಾಗ ಫ್ರೆಂಡ್ಗೋಸ್ಕರ ಒಂದು ಕ್ಯಾರೆಕ್ಟರ್ ಇರ್ತೀವಿ, ನಮ್ಮ ತಂದೆ ತಾಯಿ ಜೊತೆ ಒಂಥರ ಇರ್ತೀವಿ, ಹಿಂಗೆ ಎಲ್ಲ ಕಡೆ ಒಂದೊಂದೊಂದೊಂದು ಫ್ರೇಮಿಂಗ್ ಸೆಟ್ ಮಾಡ್ಕೊಂಡಿರ್ತೀವಿ ನಾವೇನೆ. ನಾವು ಯಾರ ಜೊತೆ ಜೋಕ್ ಮಾಡಬೇಕು, ಯಾರ ಜೊತೆ ಸೀರಿಯಸ್ ಆಗಿರಬೇಕು ಅಂತ ನಾವೊಂದು ಫ್ರೇಮಿಂಗ್ ಹಾಕೊಂಡಿರ್ತೀವಲ್ಲ ಎಲ್ಲ ವ್ಯಕ್ತಿಗಳ ಮಧ್ಯೆ. ಬಟ್ ಲೈಫಲ್ಲಿ ನೀವು ವಾಶ್ರೂಮು ಎಲ್ಲ ಹೋದಾಗ ನೀವಾಗಿರ್ತೀರಲ್ಲ ಒರಿಜಿನಲ್ ಆಗಿ, ಆ ನೀವಾಗಿದ್ದಾಗ ನಿಮ್ಗೊಂದು ಆಸೆ ಇರುತ್ತೆ, ಏನೇನು ಇರುತ್ತೆ, ತುಂಬ ಆಸೆಗಳು ಏನೋ ಒಂದಷ್ಟು ಇರುತ್ತೆ, ಅದನ್ನು ಮರ್ತಿರ್ತೀರ ಈ ಸೊಸೈಟಿಗೆ ಅಡ್ಜಸ್ಟ್ ಆಗೋದಕ್ಕೋಸ್ಕರ. ನೀನೇನೋ ನಿಂದೊಂದು ಒರಿಜಿನಲ್ ನಿನ್ಗೊಂದು ಆಸೆಗಳಿರುತ್ತಲ್ಲ. ನಾನು ಹೇಳ್ಬೇಕಂದ್ರೆ ನೀನು ಸಿನಿಮಾ ಡೈಲಾಗ್ ಬರೀಬೇಕು, ಕತೆ ಬರೀಬೇಕು ಅಂತ ಒಂದು ಆಸೆ ಇದೆ ಅಲ್ವ ನಿಂಗೆ. ನೀನು ಈ ಪ್ರೊಫೆಷನ್ಗೆ ನೀವು ಬಂದಾಗಿಂದ ಅದನ್ನ ಬಿಟ್ಬಿಟ್ಟಿದ್ಯಾ, ಸತ್ತೋಗ್ಬಿಟ್ಟಾಯ್ತು ಅದು. ಅದನ್ನ ಯಾವತ್ತು ಹುಡುಕ್ತೀಯ ನೀನು? ಅದೇ ಕತೆ ಆ್ಯಕ್ಚುಲಿ ನನ್ನ ಸಿನಿಮಾದ್ದು. ಅವನನ್ನು ಅವನೇ ಹುಡುಕೊಳ್ಳೋದು, ಅವನ ಸೆಲ್ಫ್ನ ಅವನೇ ಹುಡುಕಾಡಿ ಅವನೇ ಅದನ್ನ ಹುಡುಕೋದು. ನಾನು ಏನು ಆ್ಯಕ್ಚುಲಿ ಅನ್ನೋದು ಆಕ್ಚುಲಿ ಪ್ರತಿಯೊಬ್ಬರಿಗೂ ಅದು ಇದ್ದೇ ಇರುತ್ತಲ್ಲ. ಅಂದ್ರೆ ಅನ್ಕೊಂಡ್ರದೇನೋ ಮಾಡಕ್ ಆಗಲ್ಲ. ನೀನ್ ಜ್ಞಾಪಕ ಇದೆಯಾ, ಕಾಲೇಜ್ ಕುಮಾರ ಸ್ಕ್ರೀನ್ ಪ್ಲೇ ಆದ್ಮೇಲೆ 1 ವರ್ಷ ಡೈಲಾಗ್ ಬರಿ ಅಂದಾಗ ನೀನು ಹ್ಞೂ ಅಂತ ಹೇಳಿ ಡೈಲಾಗೇ ಬರೀಲಿಲ್ಲ, 1-2 ಸೀನ್ ಬರ್ದೆ, 3 ಬರ್ದೆ ಅಂದ್ಬಿಟ್ಟು ಆಗ ಟಿವಿ ನೈನಲ್ಲಿ ಬಿಸಿ ಇದ್ದೆ. ಅದು ಏನಾಗಿತ್ತು, ನಾನು ಕತೆ ಸ್ಕ್ರಾಚ್ ಇಂದ ಜೊತೆಗಿದ್ದು ಕಾಲೇಜ್ ಕುಮಾರ ಅದೇ ಟೊಮೊಟೊ ಕತೆಗಳು ಎಲ್ಲ ಎಂಟು ತುಂಬಾ ಎಕ್ಸೈಟ್ ಆಗಿತ್ತು. ನಾನು ಬರೀಲೇಬೇಕು ಈ ಸಲ ಬರ್ದ್ಬಿಡ್ತೀನಿ ಅಂತ ನಾನು ಚಾಲೆಂಜ್ ಆಗಿ, ಅಂದ್ರೆ ತುಂಬಾ ಉತ್ಸಾಹ. ಅಂದ್ರೆ ಬರೆಯಕ್ ಆಗಲ್ಲ ಅಂತಲ್ಲ, ನನ್ನ ಸ್ಟ್ರೆಂತ್ ಅದು ಬರಿಬೋದಿತ್ತು. ಸಮಸ್ಯೆ ಏನಾಯ್ತು ಅಂತಂದ್ರೆ ಅಲ್ಲಿನ ಪ್ರೆಷರು, ಅಲ್ಲಿನ ಕೆಲಸದ ಒತ್ತಡ, ಮತ್ತೆ ಒಂದೊಂದ ಸಿನಿಮಾ ಗುರು ಆ ಸೀಸನ್ ಬಂದಿದ್ದು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು, ಮತ್ತೆ ಆ ಒಂದು ಉಸಿರಾಡಕ್ಕೂ ಟೈಮ್ ಸಿಗ್ಲಿಲ್ಲ. ಕೊನೆಗೆ ಸಂತು ಬೈದು ನಂಬ್ಕೊಂಡ್ರೆ ಆಗಲ್ಲ, ನಮ್ಮ ಪಾಡಿ ನಾವು ಕೆಲಸ ಮಾಡೋಣ ಅಂತ ಮಾಡ್ಕೊಂಡ್ರಿ. ಬಟ್ ಫೈನ್ ಆಗಿ ಬಂದಿತ್ತು ಬಿಡು. ಈಗ ಒಂದು ಸರ್ಪ್ರೈಸ್ ಕಾಲ್ ಇದೆ. ನಮ್ಮ ದಿಯಾ ಸಿನಿಮಾ ಖುಷಿ ಅವ್ರು ಫೋನ್ ಮಾಡಿದ್ದಾರೆ, ಸ್ವಲ್ಪ ಮಾತಾಡ್ತೀನಿ. ಹಲೋ, ಬ್ಯುಸಿ ಇದ್ರಾ? ಹೌದಾ, ಒಂದು ಹೆಲ್ಪ್ ಆಗಬೇಕಲ್ಲ ನಿಮ್ಮಿಂದ. ನಂದು ನಾಳೆ ಒಂದು ಸಾಂಗ್ ರಿಲೀಸ್ ಇದೆ, ನನ್ನ ವಿಹಾರ ಅಂತ. ಅದನ್ನು ಸ್ವಲ್ಪ ಪೋಸ್ಟ್ ಮಾಡ್ಬೋದಾ ರೀಲ್ಸು? ಒಂದು ಸ್ಟೋರಿಲಿ ಹಾಕಿ ಲಿಂಕು. ಹಂಗೆ ನಾನೀಗ ಚಾನಲ್ ಲೈವ್ ಇದ್ದೀನಿ, ಲೌಡ್ ಸ್ಪೀಕರ್ ಹಾಕ್ತೀನಿ. ಕನ್ನಡ ಜನತೆಗೆ 2 ಮಾತಾಡ್ಬೇಡಿ. ಹಾಂ, 1 ನಿಮಿಷ. ನಮ್ಮ ಪ್ರವೀಣ್ ಏಕಾಂತ ಇದ್ದಾರೆ, ಗುರುವೇ ಮಾತಾಡ. ಖುಷಿ, ನಮಸ್ಕಾರ. ನಮಸ್ತೆ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಏನ್ ನಡೀತಾ ಇದೆ? ಏನ್ ನಡೀತಾ ಇಲ್ಲ ಸರ್, ಎಲ್ಲ ನಿಂತಿದೆ ಈಗ. ಇನ್ ಶುರುವಾಗುತ್ತೆ ಬಿಡಿ, ಒಳ್ಳೆ ಕಾಲ ಬಂದೋಯ್ತು. ಅದೇ ಅದಕ್ಕೋಸ್ಕರ ಕಾಯ್ತಾ ಇದೀನಿ. ಇಲ್ಲ, ಎನಿಹೌ ರಿಲೀಸ್ ಗಳಿಗೆ ರೆಡಿ ಇದೆ, 4 ಫಿಲ್ಮ್ ರಿಲೀಸ್ ರೆಡಿ ಇದೆ. ಸೊ ಯಾ, ಲುಕಿಂಗ್ ಫಾರ್ವರ್ಡ್ ಫಾರ್ ಅ ಗುಡ್ ರೆಸ್ಪಾನ್ಸ್ ಅಷ್ಟೇ. ಇಲ್ಲ, ಇಂಡಸ್ಟ್ರಿ ಚಾಮ್ ಬಂದಿದೆ, ಆಡಿಯನ್ಸ್ ಎನರ್ಜೆಟಿಕ್ ಆಗಿದ್ದಾರೆ. ಸೊ ಕಾಲಪತ್ರ ರಿಲೀಸ್ ಆಗ್ತಿದೆ. ನೈಸ್, ಗೊತ್ತಾಯ್ತು. ಆಲ್ ದಿ ವೆರಿ ಬೆಸ್ಟ್ ವಿಕ್ಕಿ ಅವರೇ. ಥ್ಯಾಂಕ್ ಯು. ಸೂಪರ್ ಆಗಿ ಬ್ಲಾಸ್ಟ್ ಮಾಡಿ. ಖಂಡಿತ. ನಾನು ಖುಷಿ ಹೆಂಗ್ ಗೊತ್ತಾ ಪರಿಚಯ, ಅವ್ರದ್ದೊಂದು ಸೋಡಾ ಬುಡ್ಡಿ ಅಂತ ಒಂದು ಸಿನಿಮಾ ಬಂದಿತ್ತು, ಅವ್ರದ್ದು ನಮ್ಮ ಸಿನಿಮಾ ಒಟ್ಟಿಗೆ ರಿಲೀಸ್ ಆಗಿತ್ತು. ಒಂದು 2-3 ಮಂತ್ಸ್ ಅಲ್ವಾ ವ್ಯತ್ಯಾಸ. ಅವಾಗ ಇಬ್ರು ಕಾಲೇಜ್ ಒಂದು ಫೆಸ್ಟ್ಗೆ ಹೋಗಿದ್ವು. ಹಾಸ್ಪಿಟ್ಲ್ಗೆ ಹೋಗಿದ್ವು. ಇವ್ರು ಉತ್ಪಲ್ ಇದಾರಲ್ಲ, ಇವ್ರ ಸಿನಿಮಾ ಇರೋ, ಅವ್ನು ನನ್ನ ಕ್ಲೋಸ್ ಫ್ರೆಂಡು.
ಆವಾಗ ಖುಷಿ ಅವ್ರನ್ನ ನನಗೆ ಪರಿಚಯ ಮಾಡಿಸಿದ್ದು. ಅದಾದಮೇಲೆ ಇವರು 1.5 year ಆದಮೇಲೆ ನಂಗೆ ಒಂದ್ಸರಿ ಫೋನ್ ಮಾಡಿದ್ರು, ಅಶೋಕ್ ಅಂತ 6-5 ಡೈರೆಕ್ಟರ್ ಇದಾರಲ್ಲ, ಅವ್ರ ಸಿನಿಮಾ ಹೆಂಗೆ ಮಾಡ್ಬೋದಾ ಅಂತ. ಕಣ್ಣು ಮುಚ್ಕೊಂಡು ಮಾಡಿ ಅಂತ ಹೇಳಿದೆ. ಅದಾದ್ಮೇಲೆ 3 ವರ್ಷ ಆದ್ಮೇಲೆ ಮತ್ತೆ ಮಾಡಿದ್ರು, ಇನ್ನೂ ಮುಗ್ದಿಲ್ಲ ಗೊತ್ತಾ ಅಂತ. ಅದಾದ್ಮೇಲೆ ಇಲ್ಲ, ಸೂಪರ್ ಆಗಿರುತ್ತೆ ಸಿನಿಮಾ, ಲೇಟ್ ಆದ್ರೂ 100% ಅಂದೆ. ಆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಯಿತು. ಆಮೇಲೆ ಸಿಂಗಾಪುರಿಂದ ನನ್ನ ಫ್ರೆಂಡ್ ಒಬ್ಬ ಕಾನ್ಫರೆನ್ಸ್ ಕಾಲ್ ತಗೋ ಅವ್ರ ಜೊತೆ ಮಾತಾಡಲೇಬೇಕು ಅಂತ ಹಠಕ್ಕೆ ಬಿದ್ದು ನಾನು ಖುಷಿ ಅವ್ರ ಹತ್ರ ಮಾತಾಡ್ಸಿದ್ದೆ. ಇದೆಲ್ಲ ಒಂದು ಸ್ಟೋರಿ ಇದೆ ನಮ್ದು. ಥ್ಯಾಂಕ್ ಯು ಖುಷಿ ಅವರೇ. ಸಾಂಗ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಐ ಮೀನ್ ಇದು ಸಾಂಗ್ಸ್ ಇದು ಮಾಡ್ತಿದ್ರು ಎಲ್ಲಾರ್ಗು, ಅವಾಗಿಂದ ನೋಡ್ತಾ ಇದ್ದೆ. ಈಗ ನಮ್ಗೆ ಗೊತ್ತಿರೋರೇ ಕಾಲ್ ಮಾಡಿದ್ರು ಅಂತ ಹಾಗೆ ಮಾತಾಡಕ್ಕೆ. ಸೂಪರ್ ಆಗಿ ಫಿಲ್ಮ್. ಥ್ಯಾಂಕ್ ಯು. ಓಕೆ ಬಾಯ್, ಥ್ಯಾಂಕ್ ಯು. ನಾಳೆ ಕಳಿಸ್ತೀನಿ ಅದು ಲಿಂಕ್. 6:30. ಓಕೆ, ಥ್ಯಾಂಕ್ ಯು. ಬಾಯ್. ಒಂದು ಒಳ್ಳೆ ಕಂಟೆಂಟ್ ಬಂದಾಗ ಇಂಡಸ್ಟ್ರಿ ನೋಡಿ ಎಲ್ಲರೂ ಅಂದ್ರೆ ನಿಂತ್ಕೋತಾರಪ್ಪ. ಹೇಗ ಗುರುವೇ, ನನ್ನ ವಿಷಯದಲ್ಲಿ ಹೇಳ್ತೀನಿ ಕೇಳಿದ್ರು. ನಮ್ಮ ಇಂಡಸ್ಟ್ರಿಯಲ್ಲಿ ನನಗೊಂಚೂರು ಹಿಂಗೆ ಹೆಲ್ಪ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ರೆ ಗುರು ಯಾರೂ ಇಲ್ಲ ಅಂದಿಲ್ಲ ಗುರು, ಟಿಲ್ ಡೇ. ನನ್ನಂತೂ ಗುರು, ನಾನು ಬೇರೆ ಇದಲ್ಲ ಅದು ಇದು ಏನು ಇಲ್ಲದೆ ನಂದೇನಾದರೂ ಇದ್ದರೆ ಹಿಂಗೆ ರಿಕ್ವೆಸ್ಟ್ ಮಾಡ್ತೀನಿ, ಅವರೆಲ್ಲರೂ ಆಯಿತು ಅಂತ ಒಪ್ಕೋತಾರೆ ಗುರು. ಎಲ್ಲರೂ, ಪ್ರತಿಯೊಬ್ಬರೂ. ಅದು ನಂಗೆ ತುಂಬ ಬ್ಲೆಸ್ಸಿಂಗ್ ಅವ್ರ ಕಡೆಯಿಂದ. ಇಲ್ಲ, ಅದು ಅವತ್ತಿಂದ ನೋಡ್ತಾ ಇದ್ದೀವಲ್ಲ, ಏನೇ ಇದ್ರು ಇದು ಮಾಡ್ತಾರೆ. ನನಗೆ ಈ ಡೈರೆಕ್ಷನ್ ವಿಚಾರಕ್ಕೆ ಈಗ ಸೂರಿ ಸರ್ ಹತ್ರ, ಯೋಗರಾಜ್ ಸರ್ ಹತ್ರ, ಮತ್ತು ಆ ವಜ್ರೇಶ್ವರಿ ಆಫೀಸಲ್ಲಿ ಅಷ್ಟು ಲೆಜೆಂಡ್ಗಳೆಲ್ಲ ಬಂದು ಹೋಗ್ತಿದ್ರು. ಯಾವಾಗ್ಲೂ ಈ ಸಿನಿಮಾ ಡಿಸ್ಕಷನ್ ಆ ದೀಪು ಸರು ಎಡಿಟ್ರು, ಈಗ ಈ ರಾಜನ್ ಅವರು, ಆಮೇಲೆ ಡಬ್ಬಿಂಗ್ ನಿನ್ನೆ ಆನಂದ್ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಅದೇ ಅನ್ನಿಸ್ತು, ಅಲ್ಲ ಎಲ್ಲೆಲ್ಲೆಲ್ಲ ಓಡಾಡ, ನಾನು ಬರೀ ನಮ್ಮ ಸರ್ಕಲಲ್ಲಿ ಮಾತ್ರ ನೀನು ಇಷ್ಟು ಮಾತಾಡ್ತೀಯ, ಇಷ್ಟೆಲ್ಲ ಕೆಣಕ್ತೀಯ ಅಂತ ಅನ್ಕೊಂಡಿದ್ದೆ. ಅಲ್ಲಿ ನೋಡಿದ್ರೆ ಅಂದ್ರೆ ಒಂದು ಸಿನಿಮಾ ಮಾಡಬೇಕು ಅಂತಂದಾಗ, ಒಂದು ಸಿನಿಮಾ ಡೈರೆಕ್ಟರ್ ಅಂತ ಆಗ್ಬೇಕು ಅಂತಂದಾಗ ಅದ್ರ ಸ್ಟಡಿ ಎಷ್ಟು ಇಂಪಾರ್ಟೆಂಟು, ಅದ್ರ ತಿಳುವಳಿಕೆ ಎಷ್ಟು ಇಂಪಾರ್ಟೆಂಟು, ಅದರ ಸಾಧಕ ಬಾಧಕಗಳು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಅಷ್ಟು ವರ್ಷ ಬೇಕಾಯ್ತಾ ಅಂತ ತಿಳ್ಕೊಳಕ್ಕೆ. ಇನ್ನ ಏನು ತಿಳ್ಕೊಂಡಿಲ್ಲ ಆ್ಯಕ್ಚುಲಿ, ನಾವು ಏನು ತಿಳ್ಕೊಂಡಿಲ್ಲ. ಆ ಪ್ರೋಸೆಸ್ಸಲ್ಲಿ ಈ ಪ್ರೆಸೆಂಟಲ್ಲಿ ಏನಾಗ್ತಾ ಇದೆ ಅದಕ್ಕೊಂಚೂರು ಅಕ್ಕಪಕ್ಕ ಓಡಾಡ್ತಾ ಇದ್ದೀವಿ ಬಿಟ್ಟರೆ ನಾವು ಆ್ಯಕ್ಚುಲಿ ಏನು ತಿಳ್ಕೊಂಡಿಲ್ಲ. ತಿಳ್ಕೊಳ್ಳೋದು ಇನ್ನೂ ಅಗಾಧವಾಗಿದೆ. ಏನೋ ಒಂದು ಬ್ಲೈಂಡಾಗಿ ಹಿಂಗೆ ಮಾಡಿದ್ರೆ ಇದು ಓಕೆ ಆಗ್ಬೋದು ಗುರು ಅನ್ನೋ ಅಂದಾಜ್ ಮೇಲೆ ಮಾಡಿದ್ದೀವಿ ಬಿಟ್ಟರೆ ನಮ್ಗೇನು ಗೊತ್ತಿಲ್ಲ ಗುರುವೆ, ಸಾಧ್ಯನೇ ಇಲ್ಲ ಹಂಗೆ ತಿಳ್ಕೊಳಕ್ಕೆ. ನಾವು ಅಲ್ಲೆಲ್ಲ ಏನು ಮಾಡ್ತಾಯಿದ್ವು, ಸರ್ ಏನು ಮಾಡ್ತಾರೆ ಅದನ್ನೆಲ್ಲ ನೋಡ್ಕೊಂಡು ಈಗ ನಮ್ಮ ಸಿನಿಮಾ ತೆಗಿಬೇಕಾದ್ರೂ ಒಂದಷ್ಟು ಕಲ್ತ್ಕೊಂಡಿದ್ದೀವಿ ನಮಗೆ ಗೊತ್ತಿಲ್ಲದೆ. ಈಗ ನಮ್ಮ ಕ್ಯಾಮ್ರಾಮನ್ ಸಂದೀಪ ಏನೋ ಹೇಳಿರ್ತಾರೆ, ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಏನೋ ಹೇಳ್ತಾರೆ, ಆ್ಯಕ್ಟ್ ಮಾಡೋರು ಏನೋ ಹೇಳಿರ್ತಾರೆ, ಇದಲ್ಲದೆ ಟೆಕ್ನಿಷಿಯನ್ ಏನೋ ಹೇಳ್ತಾರೆ. ಎಲ್ಲದನ್ನು ತಗೊಂಡು ನನಗೇನು ಅನಿಸುತ್ತೋ, ಆಮೇಲೆ ನನ್ನೊಳಗೂ ಏನೋ ಒಂದು ಇದಾಗುತ್ತಲ್ವ, ಅದನ್ನೆಲ್ಲ ಸೇರಿಸಿ ಮಾಡಿರ್ತೀವಿ ಹೊರತು ಸಿಂಗಲ್ ಒನ್ ಮ್ಯಾನ್ ಆರ್ಮಿ ಸಾಧ್ಯನೇ ಇಲ್ಲ, ಆಗಲ್ಲ ಮಾಡೋಕ್ಕೆ. ಅದು ಒಂದು ಪಾಯಿಂಟ್ ಆಫ್ ವ್ಯೂ ಸಿನಿಮಾ ಆಗಿಬಿಡುತ್ತೆ. ಎಲ್ಲದನ್ನು ಒಬ್ಬನೇ ಯೋಚನೆ ಮಾಡಿ ಮಾಡೋಕ್ಕಾಗಲ್ಲ. ಆಮೇಲೆ ಇನ್ನೊಂದು ಏನಂದರೆ, ಇವಾಗಿನ ಇದಕ್ಕೆ ಮಾಡಿದ್ದೀವಷ್ಟೇ, ಆದರೆ ಅದು ಏನಾಗುತ್ತೋ ಅನ್ನೋ ಐಡಿಯಾನು ನಮಗಿಲ್ಲ. ಸುಮ್ಮನೆ ಒಂದು ಬ್ಲೈಂಡ್ ಐಡಿಯಾ ಅಷ್ಟೇ. ಇದು ಅಂದ್ರೆ ಇವತ್ತಿನ ಟೆಕ್ನಾಲಜಿ ಏನಿದೆ, ಇವತ್ತಿನ ಅಪ್ಡೇಟೆಡ್ ಏನಿದೆ, ಆಡಿಯನ್ಸ್ ಏನು ಕೇಳ್ತಿದ್ದಾರೆ ಅದೆಲ್ಲವೂ ಇದೆ. ಅಲ್ಲ, ನಾನು ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ಅದು ಇದೆಯೇ ಇಲ್ವಾ ಅನ್ನೋದು ನನಗೂ ಗೊತ್ತಿಲ್ಲ. ಬೇರೆ ಏನೋ ಅವ್ರು ನಾನು ಹೆಂಗೆ ಹೇಳಿ, ಅದು ಕಂಡಿಡಿಯೋಕ್ಕೆ ಆಗಲ್ಲ ಆ್ಯಕ್ಚುಲಿ. ಈ ಕೆಲಸನೇ ಹೆಂಗಲ್ವಾ? ಹೌದು ನೋಡಿ ಗುರು, ರೆಟ್ರೋ ಸ್ಟೈಲ್ ಸಿನಿಮಾ ಮಾಡಿದ್ರೆ ಇನ್ನು 5 ವರ್ಷ ಬಿಟ್ಟು ರಿಲೀಸ್ ಮಾಡಿದ್ರು ಸೇಮ್ ಹಂಗೆ ಇರುತ್ತೆ ಅದು. ಯಾಕಂದ್ರೆ ರೆಟ್ರೋ ಅದು ಹಳೆ ಕತೆ. ಪ್ರೆಸೆಂಟ್ಗಿರೋ ಕತೆ ಮಾಡಿದ್ರೆ ಜಲ್ದಿ ರಿಲೀಸ್ ಮಾಡ್ಬೇಕು ಅದನ್ನು. ಸಮಸ್ಯೆ ಏನಂದರೆ ಟೆಕ್ನಾಲಜಿ ಡೆವಲಪ್ ಆಗ್ತಾ ಇರುತ್ತೆ, ಫೋನ್ಗಳು ಚೇಂಜ್ ಆಗ್ತಾ ಇರುತ್ತೆ, ಹಾಕೋ ಬಟ್ಟೆ ಚೇಂಜ್ ಆಗ್ತಾ ಇರುತ್ತೆ, ಆ ಥರದ್ದೆಲ್ಲ ಪ್ರಾಬ್ಲಮ್ ಆಗುತ್ತೆ ಪ್ರೆಸೆಂಟಿಗೆ ಮಾಡಿದಾಗ. ನಾವು ರೆಟ್ರೋ ಮಾಡಿದ್ರೆ ಏನು ಸಮಸ್ಯೆ ಆಗಲ್ಲ, ಕ್ವಾಲಿಟಿ ಲಾಸ್ ಆಗ್ಬೋದು ಅಷ್ಟೇ ವಿಡಿಯೋದಲ್ಲಿ, ಬಿಟ್ಟರೆ ಇನ್ನೇನು ಆಗಲ್ಲ. ಯಾಕಂದ್ರೆ ಆಲ್ರೆಡಿ ಅದು ಹಳೆ ಕಥೆನೇ ಮಾಡಿರ್ತೀವಲ್ಲ, ಆ ಥರ ತುಂಬ ವ್ಯತ್ಯಾಸ ಇರುತ್ತೆ. ನಾವು ಯಾವ ಥರ ಕಥೆನ ಚೂಸ್ ಮಾಡ್ತೀವಿ, ಅದನ್ನು ಎಷ್ಟು ಜಲ್ದಿ ಸ್ಕ್ರೀನಿಗೆ ತರ್ತೀವಿ ಅನ್ನೋದು. ಇನ್ನೊಂದು, ಈಗ ಸೂರಿ ಸರು, ಯೋಗರಾಜ್ ಸರ್ ಇವ್ರ ಜೊತೆಗೆಲ್ಲ ಒಂದು ಒಡನಾಟ ಆಸ್ ಎ ಡೈರೆಕ್ಟರ್ ಆಗಿ, ಅಂದ್ರೆ ಅವರು ಡೈರೆಕ್ಟರ್ಗಳಾಗಿ ನೀನೊಬ್ಬ ಅಸೋಸಿಯೇಟ್ ಅಥವಾ ನಟನಾಗಿ ಅವರಲ್ಲಿ ಕಲ್ತಂಥದ್ದು, ಕಂಡಿದ್ದು, ಅವ್ರ ವರ್ಕಿಂಗ್ ನೇಚರ್ ಹೇಗಿರ್ತಿತ್ತು ಜೊತೆಗೆ, ಅಂದ್ರೆ ಈ ಒಂದು ಇವತ್ತು ಈ ಸ್ಕಿಲ್ಸ್ ಇದೆಯಲ್ಲ, ಈಗ ಕಾಲಪತ್ರ ಕಂಟೆಂಟ್ ಔಟ್ಪುಟ್ ನೋಡ್ತಾ ಇದ್ರೆ ವಾವ್ ಅನ್ಸ್ತದೆ. ಅಂದ್ರೆ
ಇನ್ನೊಬ್ಬ ಡೈರೆಕ್ಟರ್ ಉಟ್ಕೊಂಡ ಅದು ಇಷ್ಟು ಸ್ಟ್ರಾಂಗ್ ಆಗಿ ಅಂತ ಫೀಲ್ ಆಗ್ತಿದೆ. ಸೊ ಆ ಒಂದು ವಿಚಾರಕ್ಕೆ ಅವರಿಂದ ಇನ್ಪುಟ್ಸು, ಅವರಿಂದ ಕಲ್ತಂಥದ್ದು ಅಳವಡಿಸ್ಕೊಂಡು ಈಗ ನಾವು ಇನ್ಸ್ಪೈರ್ ಆಗ್ತೀವಿ ಎಲ್ಲರಿಗೂ. ಈಗ ನಾನು ನಮ್ಮ ಗುರುಗಳು ಮಂಜು ಅನ್ನೋರಂತ ಇದ್ರು, ನಮ್ಮ ಬ್ಯೂರೋ ಹೆಡ್. ಅವರು ರೈಟಿಂಗ್ ನಂಗೆ ತುಂಬಾ ನನ್ನ ಮೇಲೆ ಇನ್ಫ್ಲೂಯೆನ್ಸ್ ಮಾಡ್ತು. ಮತ್ತೆ ನಾನು ನಾನು ಜರ್ನಲಿಸಮ್ ಸ್ಟೂಡೆಂಟ್ ಅಲ್ಲ, ನಾನು BSc ಎಲೆಕ್ಟ್ರಾನಿಕ್ಸ್ ಓದಿದ್ದು. ನಾನು ಈ ಫೀಲ್ಡ್ಗೆ ಬಂದಾಗ ನನಗೆ ಕೆಲಸ ಕಲ್ಸ್ಕೊಟ್ಟಿದ್ದವರು, ಅಂದ್ರೆ ಈ ತರ ಇರುತ್ತೆ ಹಿಂಗೆ ಅಂತ ಅಂದ್ಬಿಟ್ಟು. ಆ ಥರದೊಂದು ಕಲಿಕೆಯಲ್ಲಿ ನಾನೊಂದಷ್ಟು ವಿಷಯಗಳನ್ನ ಅವರಿಂದ ನಾನು ತಗೊಂಡಿದ್ದೀನಿ. ಸೊ ಇವತ್ತು ನಾನು ಏನ್ ಮಾತಾಡ್ತೀನೋ ಆ ಮಾತು, ಭಾಷೆ ಅಥವಾ ನನ್ನ ಬರವಣಿಗೆ ಇದೆಲ್ಲವೂ ಕೂಡ ಅವರಿಂದ ಕಲ್ತಂಥದ್ದು. ಸೊ ಆ ವಿಚಾರ ಕೇಳ್ತಾ ಇದ್ದೀನಿ. ಅಂದರೆ ಇವಾಗ ನೋಡಿ, ನನ್ನ ಸಿನಿಮಾದಲ್ಲಿ ಏನೋ ನ್ಯಾಚುರಲ್ ಆಗಿದ್ದಾರೆ ಎಲ್ಲರೂ, ಜಾಸ್ತಿ ಮೇಕಪ್ ಹಾಕೊಳ್ಳೋದು ಏನು, ಅದು ಸೂರಿ ಸರ್ ಇನ್ಫ್ಲೂಯೆನ್ಸ್ ಆಗಿರ್ಬೋದು. ಈ ಬಾಣ್ಲಿ ಸ್ಟವನ್ನು ಸಾಂಗ್ ಮಾಡ್ತೀನಿ, ನನಗೆ ಗೊತ್ತಿಲ್ಲದೆ ಅದು ಯೋಗರಾಜ್ ಸರ್ ಇನ್ಫ್ಲೂಯೆನ್ಸ್ ಇರ್ಬೋದು. ಅದು ನಮಗೆ ಗೊತ್ತಾಗಲ್ಲ, ಬಟ್ ಇನ್ಸ್ಟೆಂಟಾಗಿ ಒಳದಾಗ ಓಕೆ ಮಾಡಿರ್ತೀವಲ್ಲ, ಅದ್ರದ್ದು ಮೂಲ ಯಾವುದು ಅಂತ ಹುಡುಕಿದ್ರೆ ನಮಗೆ ಗೊತ್ತಿಲ್ಲದೆ ಎಲ್ಲೋ ಆಗಿರುತ್ತೆ. ಯಾಕಂದರೆ ಯೋಗರಾಜ್ ಸರ್ ಜೊತೆ 1 ತಿಂಗಳು ಓಡಾಡಿದ್ರೆ ನೀನು ಆಟೋಮೆಟಿಕ್ಕಾಗಿ ಸಾಂಗ್ ಬರಿಬೋದು 4 ಲೈನು. ಜೊತೆಲಿ ಓಡಾಡಿದ್ರೆ ಸಾಕು, ಏನು ಮಾಡಬೇಡ. ಅವ್ರು ಬರವಣಿಗೆ ಬರಿತಾ ಇರ್ತಾರಲ್ಲ, ಪೇಪರ್ನ ಓದಿ ಸುಮ್ಮನೆ ಅವ್ರ ಜೊತೆ ಓಡಾಡಿದ್ರೆ ಸಾಂಗ್ ಬರಿಬೋದು. ಅದು ಗೊತ್ತಿಲ್ಲದೆ ವೈಬ್ ಇದೆ ಅವ್ರ ಹತ್ರ. ನಾವು ಯೋಗರಾಜ್ ಸರ್ ಹತ್ರ ಇರಬೇಕಾದ್ರೆ ಒಂಥರ ಸಾಂಗ್ ಬರೆಯೋ ಹುಚ್ಚು ನಮ್ಗೆ ಗೊತ್ತಾಗಿರಲಿಲ್ಲ. ಸುಮ್ಮನೆ ಏನೋ ಒಂದು 4 ಲೈನ್ ಬರೆಯೋದು, ಏನೇನೋ ಸೇರಿಸ್ಕೊಂಡು ಅದಂತೆ ಇದಂತೆ ಅಂತ. ಅಟ್ಲೀಸ್ಟ್ ಅದು ಅವ್ರು ಹೇಳ್ದೆ ಹೋದ್ರೂ ನಮ್ಗೆ ಇನ್ಫ್ಲೂಯೆನ್ಸ್ ಆಗ್ತಾ ಇತ್ತು. ಅದು ಸೂರಿ ಸರ್ ಅವ್ರ ಹತ್ರ ಇದ್ದರೆ ಈ ಫ್ರೇಮಿಂಗು, ಸೌಂಡು, ವಿಜುವಲ್ಲು, ಕ್ಯಾರೆಕ್ಟರ್ಗಳನ್ನ ಯಾವಾಗಲೂ ನೋಡೋದವರು. ಅದೆಲ್ಲ ನಮಗೇ ಗೊತ್ತಿಲ್ಲದೇ ಅವ್ರು ಫೀಡ್ ಮಾಡಿರೋದು. ಅದೆಲ್ಲದನ್ನು ಒಂಚೂರು ಮಿಕ್ಸಪ್ ಮಾಡಿದ್ದೀನಿ, ಬಟ್ ನಂಗೆ ಗೊತ್ತಿಲ್ಲ ಅದು ಏನಾಗಿದೆ ಅನ್ನೋದು. ಅದು ಬೇಕು ಅಂತ ಮಾಡಿಲ್ಲ. ಅಂದ್ರೆ ಅದು ಮೈಗೂಡುತ್ತೆ ನಿನಗೆ. ಈಗ ಗುರು ಯಾರು ಅಂತ ಬರುತ್ತಲ್ಲ, ಈಗ ಅವರು ಹೇಳ್ಕೊಟ್ಟಿರೋ ಪಾಠ ತಾನೆ. ಸೊ ಅಪ್ಡೇಟೆಡ್ ವರ್ಷನ್ಸ್ ಇರ್ಬೋದು, ಬಟ್ ಇಲ್ಲ ಅವ್ರು ಮಾಡಿರೋ ಸಿನಿಮಾಗಳು ಹೋಲಿಕೆ ಮಾಡಿದ್ರೆ ನಾ ಏನೇನು ಮಾಡಿಲ್ಲ ಈ ಸಿನಿಮಾದಲ್ಲಿ, ಆನೆಸ್ಟ್ ಆಗಿ. ಅಲ್ಲ, ಇದು ಹೋಲಿಕೆ ಅಂತಲ್ಲ, ಕೆಲಸ, ಪ್ಯಾಟರ್ನ್ ಆಫ್ ವರ್ಕ್, ಆ ಒಂದು ವಿಚಾರಕ್ಕೆ ಅಷ್ಟೇ. ಹೋಲಿಕೆ ಅದು ಗೊತ್ತಿಲ್ಲ ಈ ಸಿನಿಮಾ ಇಲ್ಲ. ಅದಕ್ಕೆ ಹೋಲಿಕೆ ಮಾಡಕ್ಕೆ ಸಾಧ್ಯ ಇಲ್ಲ. ಗುರುನೇ, ಶಿಷ್ಯನೇ ಅಷ್ಟೇ. ಅದು ಏನಾದರೂ ಆಗಲಿ. ಬಟ್ ಅವರಷ್ಟು ಒಳ್ಳೆ ಮೇಕರ್ ಅಲ್ಲ ನಾನು ಆ್ಯಕ್ಚುಲಿ. ಅವರು ಯೋಗರಾಜ್ ಸರ್ ಆಗಲಿ, ಸೂರಿ ಸರ್ ಆಗಲಿ ದಿ ಬೆಸ್ಟ್ ಫಿಲಿಮ್ ಮೇಕರ್. ಯಾಕಂದರೆ ಚಿತ್ರರಂಗದ ಒಂದು ಪರ್ಸ್ಪೆಕ್ಟಿವ್ನ ಚೇಂಜ್ ಮಾಡಿದವರು ಅವರು ಆ ಟೈಮಲ್ಲಿ. ಅದರಿಂದ ನಾವು ಅವ್ರನ್ನ ಇದೇ ಮಾಡೋಕ್ಕಾಗಲ್ಲ ಗುರು. ಅಪ್ಪ, ಇದ್ಯಾಕೋ ಈ ಮುಖ ನೋಡ್ಕೊಂಡು ಮಾತಾಡಬೇಕು ಅಥವಾ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡಬೇಕು ಅನಿಸ್ತಾ ಇದೆ. ನಿನ್ನ ಮುಂದೆ ನಾನು ಹಿಂದೆ, ಇದ್ಯಾಕೋ ಸರಿ ಹೋಗ್ತಿಲ್ಲ. ಒಂದು ಟೀ ಕುಡಿದ್ಬಿಟ್ಟು ಹಾಗೆ ಮತ್ತೆ ನಾನು ಆ ಕಡೆ ಬಂದ್ಬಿಡ್ತೀನಿ.